ತಂದ್ರು. ಅಷ್ಟೇ ಅಲ್ಲ, ಒಂದು ಸಿನಿಮಾ ಥಿಯೇಟರ್, ಇನ್ನೊಂದು ಬಹಳ ಮುಖ್ಯವಾಗಿರುವಂತದ್ದು, ಒಂದು ಚಿತ್ರಮಂದಿರ ಮತ್ತು ನಾಟ್ಯ ಮಂದಿರ ಎರಡೂ ಕೂಡಿದ್ದ ಕರ್ನಾಟಕದೊಳಗಿನ ಒಂದೇ ಒಂದು ಥಿಯೇಟರ್ ಅಂದ್ರೆ ಪದ್ಮಶ್ರೀ ಚಿತ್ರಮಂದಿರ. ಪರದೆ ಎತ್ತರ ನಾಟ್ಯ ಮಂದಿರ, ಪರದೆ ಬಿಟ್ರ ಚಿತ್ರಮಂದಿರ. ಅವ್ರ ದೊಡ್ಡ ಹವ್ಯಾಸ ಏನಿತ್ತು ಅಂದ್ರೆ ರಂಗಭೂಮಿ. ಅದಕ್ಕೆ ನಾನು ಅವ್ರು ತೀರ್ಕೊಂಡ ದಿವಸ ನನಗೆ ಮೊಟ್ಟ ಮೊದಲು ನೆನಪಾದದ್ದು ರಂಗತರಂಗ. ಬಹುತೇಕ ಈ ಭಾಗದ ರಂಗತರಂಗ ಯಾರು ಅಂದ್ರೆ BS ನದಿಯವರು. ಅವ್ರ ಬದುಕು ವೈವಿಧ್ಯಮಯ, ಹವ್ಯಾಸಗಳು ವೈವಿಧ್ಯಮಯ. ಇಡೀ ತಮ್ಮ ಬದುಕನ್ನ ರಂಗಭೂಮಿಗೆ, ಅದರೊಳಗ ವೃತ್ತಿ ರಂಗಭೂಮಿಗೆ, ನಾಟಕೋತ್ಸವ ಮಾಡೋದಾಗ್ಲಿ, ನಾಟಕಗಳನ್ನ ಮಾಡೋದಾಗ್ಲಿ. ನಾಟಕ ಅಂತಂದ್ರೆ ಮಣ್ಣಿನ ನಮ್ಮ ರವಿ ಪಾಟೀಲ್ ಅವರು ಇಲ್ಲಿ 3 ದಿವಸದ ಒಂದು ನಾಟಕೋತ್ಸವ ಇಟ್ಕೊಂಡಾಗ ಅದ್ರ ಉದ್ಘಾಟನೆಗೆ ಯಾರಾಗಬೇಕು ಅಂದ್ರೆ ಸನದಿ ಕಕ್ಕಾರ ಆಗ್ಬೇಕು. 7 ಬರ್ತಿದ್ದಿಲ್ಲ ನಾವ್ ಆರಾಮ ಅಂದ್ರ. ಅಷ್ಟು ರಂಗಭೂಮಿಯ ಹುಚ್ಚನ್ನ ಹಿಡಿಸ್ಕೊಂಡವರು, ನಮಗೂ ಕೂಡ ಹುಚ್ಚಿ ಹಿಡಿಸಿದವರು ಇವತ್ತ ನಮ್ಮ ನಡು ನಮ್ಮನ್ನೆಲ್ಲ ಬಿಟ್ಟು ತಾವು ಮರಳಿ ಭಾಗದ ಲೋಕಕ್ಕೆ ಹೋಗುವುದು ಅಷ್ಟ